ಕರ್ನಾಟಕದ ಖಡಕ್ ರೊಟ್ಟಿ ಜಾತ್ರೆ ಎಂದೇ ಕರೆಯಲ್ಪಡುವ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿರೋ ತೋಂಟದಾರ್ಯ ಮಠದ ಜಾತ್ರೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಜರುಗುತ್ತಿದ್ದು, ಭಕ್ತಾದಿಗಳಿಂದ ಲಕ್ಷಕ್ಕೂ ಹೆಚ್ಚು ರೊಟ್ಟಿ ತಯಾರಿಸುವ ಕಾರ್ಯ ಭರದಿಂದ ಸಾಗಿದೆ. ಹೀಗೆ ತಯಾರಿಸಿದ ರೊಟ್ಟಿಗಳನ್ನು ಭಕ್ತರು ಮಠಕ್ಕೆ ತರುವುದರ ಮೂಲಕ ತಮ್ಮ ಭಕ್ತಿ ಭಾವ ಮೆರೆಯುತ್ತಿದ್ದಾರೆ. ಇಂದು ಸಂಜೆ ಮಹಾರಥೋತ್ಸವ ಜರುಗುತ್ತಿದ್ದು, ನಾಳೆ ಆರೋಗ್ಯ ಶಿಬಿರ ಹಾಗೂ ಖಡಕ್ ಜೋಳದ ರೊಟ್ಟಿ ಜಾತ್ರೆ ನಡೆಯುತ್ತದೆ. ಖಡಕ್ ರೊಟ್ಟಿ ಜೊತೆಗೆ ಬಾನ, ಪಲ್ಯ, ಕರಿಹಿಂಡಿ, ಬಿಸಿ ಭರ್ತ, ಅನ್ನ ಸಾಂಬಾರ್ ರುಚಿ ಸವಿಯಲು ಈ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಇಂದು ಮಹಾರಥೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳು ನಾಳೆ ನಡೆಯುವ ರೊಟ್ಟಿ ಊಟದ ಜಾತ್ರೆಯಲ್ಲಿ ಪಾಲ್ಗೊಂಡು ರೊಟ್ಟಿ ಸವಿದು ಹೋಗ್ತಾರೆ. ಗದಗ ಜಿಲ್ಲೆ ಸೇರಿದಂತೆ ಪಕ್ಕದ ಬೆಳಗಾವಿ, ಬಾಗಲಕೋಟೆ, ಧಾರವಾಡ ಜಿಲ್ಲೆಗಳಿಂದ ಭಕ್ತಾದಿಗಳು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಸಂಸ್ಕಾರವನ್ನು ಕೊಡ್ತಕ್ಕಂಥ ಜಾತ್ರೆ ನಮ್ಮ ಶಿರೋಳದ ಖಡಕ್ ರೊಟ್ಟಿ ಜಾತ್ರೆ ಅನ್ನುವಂಥದ್ದು. ಈ ರೊಟ್ಟಿ ಜಾತ್ರೆಯ ಅನೇಕ ಅದರ ನಿಮಿತ್ತ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದ್ರ ಜೊತೆಗೆ ಶಕ್ತಿ ಪ್ರದರ್ಶನದ ಜಾತ್ರೆ, ಆರೋಗ್ಯದ ಜಾತ್ರೆ, ಎಲ್ಲ ಜಾತ್ರೆಗಳು ಇಲ್ಲಿ ನಡೀತಾ ಇವೆ. ಹಾಗಾಗಿ ಬಸವಾದಿ ಶಿವಶರಣರ ತತ್ವ ಸಿದ್ಧಾಂತ ಜೊತೆಗೆ ಕಾಯಕ ದಾಸೋಹ, ಅವ್ರ ಜೊತೆಗೆ ಈ ನಮ್ಮ ನಾಡಿನ, ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸೋದ್ರ ಜೊತೆಗೆ ಬಸವಣ್ಣವರು ಇವನಮ್ಮವನೆಂದೆನಿಸಯ್ಯ ಅನ್ನೋ ಹಾಗೆ ಈ ಜಾತ್ರೆ ಅನೇಕ ಜಾತಿ ಜನಾಂಗದ ತಾಯಂದಿರು ರೊಟ್ಟಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಜನಾಂಗದವರು ಒಂದೆಡೆ ಸೇರಿ ರೊಟ್ಟಿ ಪ್ರಸಾದವನ್ನ ಮಾಡೋದು ಇದೊಂದು ಭಾವೈಕ್ಯತೆಯ ಜಾತ್ರೆ ಅನ್ನುವಂಥದ್ದು. ಏನು ಬಸವಾದಿ ಶರಣರು ಸಮಾಜವನ್ನ ಕಟ್ಟತಕ್ಕಂಥ ಸಿದ್ಧಾಂತವನ್ನು ಹೇಳಿದರು. ಅದರ ನಂತರದಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳಿದರು. ಆ ಒಂದು ಎಲ್ಲ ಆ ತತ್ವ ಸಿದ್ಧಾಂತವನ್ನ ಮತ್ತೆ ತಮ್ಮ ಜೀವನದಲ್ಲಿ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಪೂಜ್ಯರು ನಮ್ಮ ಗದಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಅವರ ನಂತರದಲ್ಲಿ ಬಂದಿರತಕ್ಕಂಥ ಪೂಜ್ಯ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಅವರ ಶಾಖಾ ಮಠ ಇದಾಗಿದ್ದರಿಂದ ಇಲ್ಲಿನ ನಮ್ಮ ಹಿಂದಿನ ಗುರುಗಳು ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಈ ರೊಟ್ಟಿ ಜಾತ್ರೆಗೆ ಕಾಯಕಲ್ಪವನ್ನು ಕೊಟ್ಟು ಬರೀ 1 ಚೀಲ ಜೋಳದ ರೊಟ್ಟಿಯಿಂದ ಪ್ರಾರಂಭವಾಗಿರತಕ್ಕಂಥ ಈ ಜಾತ್ರೆ ಇವತ್ತು 25 ಚೀಲ ಜೋಳದ ರೊಟ್ಟಿಯ ಒಂದು ಏನು ಅಂತಂದ್ರೆ ಅಷ್ಟು ರೊಟ್ಟಿಗಳು ಸಂಗ್ರಹ ಮಾಡಿ ಆ ರೊಟ್ಟಿ ಜಾತ್ರೆ ಇಲ್ಲಿ ನಡೀತಾ ಇರೋದು ಬಹಳಷ್ಟು ಅಭಿನಂದನೀಯ. ಅದನ್ನೆಲ್ಲ ರೊಟ್ಟಿ ಮಾಡಿ ಕೊಟ್ಟಿರತಕ್ಕಂಥ ಎಲ್ಲ ತಾಯಂದರಿಗೆ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ವಿಶೇಷವಾಗಿ ಇಲ್ಲಿ ಪೂಜ್ಯ ನಮ್ಮ ಸಿದ್ಧಲಿಂಗ ಶ್ರೀಗಳ ಹೆಸರಿನಿಂದ, ಪೂಜ್ಯ ಗುರುಬಸವ ಶ್ರೀಗಳ ಹೆಸರಿನಿಂದ ಈ ವರ್ಷದಿಂದ ಸಿದ್ಧಲಿಂಗ ಸಿರಿ, ಗುರುಬಸವ ಸಿರಿ ಅಂತಕ್ಕಂಥ ಸಾಹಿತ್ಯಿಕ ಮತ್ತು ಪರಿಸರಕ್ಕೆ ಕೆಲಸ ಮಾಡಿರ್ತಕ್ಕಂಥ ಈರುವರೆಗೆ ಇಲ್ಲಿ ಏನು ಅವರಿಗೆ ಒಂದು ಪುರಸ್ಕಾರ ನಡೀತಾ ಇದೆ. ಆ ಪುರಸ್ಕಾರಕ್ಕೆ ಭಾಜನರಾದವರು ಧಾರವಾಡದ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರು, ಅಲ್ಲಿ ಇರ್ತಕ್ಕಂಥ ಮಾನ್ಯ ಪ್ರಕಾಶ್ ಗೌಡ ಕ್ಯಾಮನಗೌಡರು ಅವರು 2 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಪ್ರಶಸ್ತಿ ಮೊತ್ತ 11,000 ರೂಪಾಯಿ ನಾಮ ಪ್ರಶಸ್ತಿ ಫಲಕವನ್ನು ಅದು ಹೊಂದಿದೆ. ಈ ಎಲ್ಲ 3 ದಿನಗಳು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಬನ್ನಿ, ನಾವೆಲ್ಲ ಪಾಲ್ಗೊಂಡು ಈ ಖಡಕ್ ರೊಟ್ಟಿ ಜಾತ್ರೆಯಲ್ಲಿ ಪಾಲ್ಗೊಂಡು ಖಡಕ್ ಆಗಿರ್ತಕ್ಕಂಥ ರೊಟ್ಟಿಯನ್ನ ತಿಂದು ನಾವೆಲ್ಲ ರೋಗ ನಿರೋಧಕ ಶಕ್ತಿಯನ್ನ ಪಡೆದುಕೊಂಡು ನಾವೆಲ್ಲ ಆರೋಗ್ಯವಂತ ಸಮಾಜವನ್ನು, ಸ್ವಸ್ಥ ಸಮಾಜವನ್ನು ಕಟ್ಟೋಣ. ನಾವೆಲ್ಲ ಬನ್ನಿ ಅಂತೇಳಿ ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ. ಶರಣಾರ್ಥಿ. ತೋಂಟದಾರ್ಯ ಮಠದ ಜಾತ್ರಾ ಉತ್ಸವ, ನಮ್ಮ ಜಾತ್ರೆಯ ಅತ್ಯಂತ ವಿಶೇಷತೆ ಅಂತಂದ್ರೆ ರೊಟ್ಟಿ ಜಾತ್ರೆ. ಈ ರೊಟ್ಟಿ ಜಾತ್ರೆ ಮುಂಚೆಗೆ ಸಣ್ಣ ಪ್ರಮಾಣದೊಳಗೆ ಪ್ರಾರಂಭ ಆಗಿದೆ. ಕೇವಲ ಒಂದು ಚೀಲ ಹಿಟ್ಟಿನಿಂದ ಪ್ರಾರಂಭವಾದಂತಹ ಈ ರೊಟ್ಟಿ ಜಾತ್ರೆ ಇವತ್ತಿನ ದಿನದೊಳಗ ಇದು ಸುಮಾರು 20ರಿಂದ 25 ಚೀಲದ ಜೋಳದ ರೊಟ್ಟಿಗೆ ಬಂದೈತಿ. ಅಂದ್ರೆ ಇದರ ಪ್ರಖ್ಯಾತಿ ಎಷ್ಟು ಮಟ್ಟಿಗೆ ಹರಡೈತಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಇಡೀ ನಮ್ಮ ಕರ್ನಾಟಕ ತುಂಬಾ ಇದರ ಹೆಸರುವಾಸಿ ಆದಂಥದ್ದು. ಇದರ ವಿಶೇಷತೆ ಅಂತಂದ್ರೆ ಕರಿಹಿಂಡಿ, ಬಾಣ ಮತ್ತ ಎಲ್ಲಾ ಇದನ್ನು ಸೇರಿದಂತಹ
ಕೈಪಲ್ಯಗಳನ್ನ ಸೇರಿದಂತಹ ವಿಶಿಷ್ಟವಾದಂತಹ ಒಂದು ಪಲ್ಯ ಇದರ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇದನ್ನ ಸೇವನೆ ಮಾಡಾಕ ನಮ್ಮ ಸುತ್ತಮುತ್ತಲ ಹಳ್ಳಿಯವರೆಲ್ಲರೂ ಬರ್ತಾರ. ಆಮೇಲೆ ರೊಟ್ಟಿ ಮಾಡೋಕ್ಕೂ ಕೂಡ ಒಬ್ರು ಇಬ್ರು ಆಳ್ ಹಚ್ಚಿ ಹಂಗೇನಿಲ್ಲ, ತಮ್ಮ ಮನೆಯೊಳಗನ ಅತ್ಯಂತ ಪ್ರೀತಿಯಿಂದ ದೇವರ ಮೇಲಿನ ಭಕ್ತಿಯಿಂದ ಎಲ್ಲರೂ ರೊಟ್ಟಿ ಮಾಡ್ಕೊಂಡು ಮಟ್ಟದ ಹಾಕಿದ ರೊಟ್ಟಿ ಹಿಟ್ಟು ಅಷ್ಟ ಅಲ್ದ ತಮ್ಮ ಮನೆಯೊಳಗಿನ ಹಿಟ್ಟನ್ನು ಸೇರಿಸಿ ಹೆಚ್ಚಿನ ಪ್ರಮಾಣದ ರೊಟ್ಟಿಯನ್ನು ತಂದು ಕೊಡ್ತಾರ. ಹೀಗಾಗಿ ಇಲ್ಲಿ ಲಕ್ಷಾಂತರ ಜನರು ಊಟ ಮಾಡಕ್ ಅತ್ಯಂತ ಖುಷಿ ಅನ್ಸುತ್ತೆ. ಇಷ್ಟರು ಸೇರ್ಕೊಂಡು ಒಮ್ಗೆ ಎಲ್ಲರೂ ಊಟ ಮಾಡ್ತೀವಿ. ಇದು ಅತ್ಯಂತ ಸುಂದರವಾದಂತಹ ಕ್ಷಣ ಅಂತ ಹೇಳಕ್ ಇಷ್ಟ. ವಚನ ಸ್ಪರ್ಧೆಯನ್ನ ಇಟ್ಟಿರ್ತಾರ, ಕುಸ್ತಿ ಸ್ಪರ್ಧೆ ಇಟ್ಟಿರ್ತಾರ, ಮಲ್ಕಂಬ ಇರುತ್ತೆ, ಕಲ್ಲು ಎತ್ತುವಂತಹ ಸ್ಪರ್ಧೆ, ಹಿಂಗ ಹಲವಾರು ಸ್ಪರ್ಧೆಗಳನ್ನು ಕೂಡ ಇಟ್ಟಿರ್ತಾರ. ಅದ್ರ ಜೊತೆಗೆ ಸ್ಪರ್ಧೆಗೂ ಕೂಡ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಜನ ಬಂದು ಭಾಗವಹಿಸ್ತಾರೆ. ಸುಲೀಲಾ ವಸ್ತ್ರ. ರೈಸ್ ಅಪ್ ನ್ಯೂಸ್ ಗದಗ್.